ನಮ್ಮ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಮಾಡಿರೋ ಸಾಧನೆ ಅಂದರೆ ಹೇಳ್ಬಾರ್ದು, ಕಣ್ಣಲ್ಲಿ ನೀರು ಬರ್ತೈತೆ ಅವ್ರು ಹೇಳಿರೋ ಇದಕ್ಕೆ. 35 ಸ್ಲಮ್ನಲ್ಲೂ ಎಲ್ಲಿನೂ ಓಡಾಡಕ್ಕಾಗ್ತಿದ್ದಿಲ್ಲ. ಕೊಳಚೆ ಚರಂಡಿಗಳಿದ್ದಿಲ್ಲ, ಮಳೆ ಬಂದ್ರೆ ಎಲ್ಲಿ ಬೇಕಲ್ಲಿ ನೀರು ನಿಲ್ಲವು, ಸೊಳ್ಳೆಗಳ ಕಾಟ. ಈ ಊರನ್ನ ಏನಾದ್ರೂ ಮಾಡಿ ಒಂದು ಸ್ಥಿತಿ ತರಬೇಕಂತ ಹೇಳಿ ಶಾಮನೂರು ಶಿವಶಂಕರಪ್ಪನವರು ಹಂತವಾಗಿ ಊರು ಅಭಿವೃದ್ಧಿ ಆಗಿದೆ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಮತದಾನ ಮಾಡ್ಬೇಕು, ಅಕ್ಕದ ಅವ್ರು ಋಣ ತೀರಿಸ್ಬೇಕಂದ್ರೆ ನಾವು ಅವ್ರಿಗೆ ಮತದಾನ ಮಾಡಬೇಕು. ಜೋರ್ ಅಂತಂದ್ರೆ ಎರಡು ಸರಿಸಮ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಸರಿಸಮವಾಗಿ ಹೋರಾಟ ನಡೀತಾ ಐತೆ. ಅವ್ರ ಹೆಸರಲ್ಲೇ ಇದೆ ಸಮರ್ಥ. ಸಾಮಾನ್ಯ ಜನ ಸಾಮಾನ್ಯರಿಗೆ ಇದಂತೇಳಿ ಹೇಳ್ಬಿಡ್ತಾರೆ ಸಮರ್ಥವರು. ಕಾಂಗ್ರೆಸ್ನವರು ಭಾರಿ ಏನು ಮಾಡಿಲ್ಲ, ಇಲ್ಲಿ ಚರಂಡಿ ಅಭಿವೃದ್ಧಿ ಏನು ಕೆಲಸ ಆಗಿಲ್ಲ. ಈ ದಾವಣಗೆರೆ ಉತ್ತರ ದಕ್ಷಿಣ ವಿಭಾಗ ಆಗಕ್ಕಿಂತ ಮುಂಚೆ 2-3 ಟೈಮು ಕಮ್ಯುನಿಸ್ಟ್ ಪಾರ್ಟಿಯವರು ಕಾಮ್ರೇಡ್ ಪಂಪಾಪತಿ ಈ ಕ್ಷೇತ್ರದಿಂದ ಪ್ರತಿನಿಧಿಸ್ತಿದ್ರು. ಆಗ ಹೇಗೆ ಹೆಂಗಿತ್ತಪ್ಪ ಅಂದರೆ ಇಲ್ಲಿ ಕಾಂಗ್ರೆಸ್ಸು ಒಂದು ಬೋಟ ಹಿಡ್ಕೊಂಡ್ಬಿಟ್ರೆ ನಮ್ಮ ಅಪ್ಪರಿಗೆಲ್ಲ ಹೊಡೆದಾರೆ, ನಮ್ಮ ತಾತರಿಗೆಲ್ಲ ಹೊಡೆದಾರೆ. ಯಾರು ಕಮ್ಯುನಿಸ್ಟ್ನರು, ಅಷ್ಟು ದೌರ್ಜನ್ಯ ಐತಿ ಕಮ್ಯುನಿಸ್ಟಿಂದು. ಆ ಕಮ್ಯುನಿಸ್ಟ್ನರ ಕೈಯಿಂದ ಈ ದಾವಣಗೆರೆ ಬಿಡಿಸಿನಕ್ಕೋಸ್ಕರ ಕಾಂಗ್ರೆಸ್ನವರು ಶಾಮನೂರು ಶಿವಶಂಕರಪ್ಪ, ಮೋತಿ ವೀರಣ್ಣ, ಇನ್ನೂ ಸಾಕಷ್ಟು ಜನ. ಹಾಗಾಗಿ ಅವರು ಈ ದಾವಣಗೆರೆನ ಚುನಾವಣಾ ಪ್ರಕ್ರಿಯೆಗೆ ಬಂದ ಮೇಲೆ ನಾವು ನೋಡ್ದಂಗೆ ಒಂದೊಂದು ದಾವಣಗೆರೆ 35 ಸ್ಲಮ್ ಇದ್ದವು. ಅವಾಗ 35 ಸ್ಲಮ್ನಲ್ಲೂ ಎಲ್ಲಿನೂ ಓಡಾಡೋಕ್ಕಾಗ್ತಿದ್ದಿಲ್ಲ. ಕೊಳಚೆ ಚರಂಡಿಗಳಿದ್ದಿಲ್ಲ, ಮಳೆ ಬಂದರೆ ಎಲ್ಲಿ ಬೇಕಲ್ಲಿ ನೀರು ನಿಲ್ಲವು, ಸೊಳ್ಳೆಗಳ ಕಾಟ. ಆಮೇಲೆ ಈ ಊರನ್ನ ಏನಾದರೂ ಮಾಡಿ ಒಂದು ಸ್ಥಿತಿಗೆ ತರಬೇಕಂತೇಳಿ ಶಾಮನೂರು ಶಿವಶಂಕರಪ್ಪನವರು ಪ್ರಥಮ ಬಾರಿಗೆ ಗೆದ್ದ ಮೇಲೆ ಹಂತವಾಗಿ ಊರು ಅಭಿವೃದ್ಧಿಯಾಗಿದೆ. ಎಸ್ ಮಲ್ಲಿಕಾರ್ಜುನವರು ಚುನಾವಣೆ ಪ್ರಕ್ರಿಯೆಗೆ ಬಂದ ಮೇಲೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಇಡೀ ದೇಶದಲ್ಲಿ ಯಾರು ಮಾಡಿದಂಥ ಕುಡಿಯೋ ನೀರಿನ ಯೋಜನೆ ಮಾಡಿ ನಾವು ಆವಾಗ ಒಂದು ವಾರಕ್ಕೆ 10 ದಿವಸಕ್ಕೊಂದು ಸತಿ ನೀರು ಬರ್ತಿದ್ವು. ಮತ್ತು ಇಲ್ಲಿಂದ ಕಬರಸ್ಥಾನ ಹರಿಹರ ರೋಡ್ ಕಬರಸ್ಥಾನಕ್ಕೆ ಹೋಗಿ ಸೈಕಲ್ಗಳ ಮೇಲೆ ಗಾಡಿಗಳ ಮೇಲೆ ಕುಡಿಯೋ ನೀರು ತರ್ತಿದ್ವಿ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಕಡೆಗೆ ಕಾಂಗ್ರೆಸ್ಸಿಂದ ಸಮತೋಲ ಇದ್ದಾರೆ, ಬಿಜೆಪಿಯಿಂದ ದಾಸಕರಿಯಪ್ಪ ಇದ್ದಾರೆ. ಯಾರು ನಿಮಗೆ ಬೆಟ್ರು ಅಂತ ಅನಿಸುತ್ತೆ? ನಮಗೆ ಶಿವಶಂಕರಪ್ಪ, ನನ್ನ ವೈಯಕ್ತಿಕವಾಗಿ ಶಿವಶಂಕರಪ್ಪರ ಮನೆಯಲ್ಲಿ ನಾನು ಸ್ನೇಹ ಇದೆ, ಊಟ ತಿಂಡಿ ಮಾಡೀನಿ. ದಾಸಕರಿಯಪ್ಪರ ಮನೆಯಲ್ಲಿ ಊಟ ತಿಂಡಿ ಮಾಡೀನಿ. ಆದರೆ ಇಬ್ಬರೂ ಒಳ್ಳೆಯ ವ್ಯಕ್ತಿಗಳೇ. ಶ್ರೀನಿವಾಸ ಸೋದರನ ಸಂಬಂಧ, ಸಮರ್ಥ ಪುತ್ರನ ಸಮರ್ಥನೆ ಬರ್ಬೇಕ್ರಿ. ಸಮರ್ಥ ಬಂದ್ರೇ ಈ ಯೋಗ್ಯತೆ ಏನಪ್ಪ ಅಂದರೆ ನಾನು MLA ಆಗಬೇಕು, ಆದರೆ ಆಗಲ್ಲ. ನಾನು MLA ಆದರೆ ಫೈಲ್ಗಳು ಹಿಡ್ಕೊಂಡು ಅಲ್ಲಿ ವಿಧಾನಸೌಧದಾಗಲಿ ಪಾರ್ಲಿಮೆಂಟ್ನಾಗಲಿ ಕೆಲಸ ಆಗ್ಬೇಕಂದ್ರೆ ಫೈಲ್ಗಳು ಹಿಡ್ಕೊಂಡು ನಾನು ಅಡ್ಡಾಡಬೇಕು. ಶಾಮನೂರು ಕುಟುಂಬದವ್ರಿಗೆ ಗೆದ್ದರೆ ಅವ್ರು ಹೋಗೋದು ಬೇಡ, ಅವ್ರು ಲೆಟ್ರ್ ಹೋದರೆ ಸಾಕು. ಅವ್ರು ಲೆಟ್ರ್ ಹೋದರೆ ಯಾವುದೇ ಪಕ್ಷ ಅಧಿಕಾರಕ್ಕಿದ್ರೂ ಸೈನ್ ಮಾಡ್ತಾರೆ, ಕೆಲಸ ಆಗ್ತೈತಿ. ಸಾಕಷ್ಟು ಸಾವಿರಾರು ಕೋಟಿ ಗ್ರಾಂಟ್ ತಂದಿದ್ದಾರೆ. ಊರು ಅಭಿವೃದ್ಧಿ ಆಗಿದೆ, ಉತ್ತರದಲ್ಲಿ ಆಗಿದೆ, ದಕ್ಷಿಣದಲ್ಲಿ ಆಗಿದೆ. ಹಾಗಾಗಿ ಅವ್ರನ್ನೇ ಗೆಲ್ಲಿಸ್ತೀವಿ. ಮುಂದಿನ ದಿನದಲ್ಲಿ ಅವರಿಗೆ ಗೈಡೆನ್ಸ್ ಕೊಡ್ತೀವಿ. ನಾವು ಹಿರಿಯರಿದ್ದೀವಿ, ಅವರ ತಂದೆ ಸಮಕಾಲೀನರಿದ್ದೀವಿ, ಅವ್ರ ಜೊತೆಗೆ ಗೈಡೆನ್ಸ್ ಕೊಟ್ಟು ಕೆಲಸ ಮಾಡಿಸ್ತೀವಿ. ಎಲೆಕ್ಷನ್ ಹೇಗಿದೆ? ಎಲೆಕ್ಷನ್ ತುಂಬ ಜೋರ ನಡೀತಾ ಇದೆ ಸರ್. ಯಾರು ಗೆಲ್ತಾರೋ ಗೊತ್ತಿಲ್ಲ. ನಮಗೆ ಅಂತೂ ದುಡಿಯೋ ತಪ್ಪಲ್ಲ, ನಾವು ಕೆಲಸ ಮಾಡಲೇಬೇಕು, ತಿನ್ನಲೇಬೇಕು. ಯಾರಿಗೆ ನಾವು ಮೇನು ಇಷ್ಟಪಡ್ತೋ ನಾವು ಅವ್ರಿಗೆ ಓಟ್ ಹಾಕ್ತೀವಿ. ಅದು ಬಿಟ್ಟರೆ ಏನಿಲ್ಲ ರೀ. ಯಾರು ಜೋರ್ ಇದೆ ಇಲ್ಲಿ? ಜೋರ್ ಅಂತಂದರೆ ಎರಡು ಸರಿಸಮ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಸರಿಸಮವಾಗಿ ಹೋರಾಟ ನಡೀತಾ ಐತೆ. ಅದು ಎಲ್ಲ ಜನಸಮರ ಕೈಯಾಗಲಿದೆ. ಗೆಲ್ಬೋದು ಅಂತಂದ್ರೆ ಯಾರ ಮನಸ್ಸಾಗ ಏನಿರುತ್ತೆ ಗೊತ್ತಾಗಲ್ಲ. ಗೆಲ್ಬೋದು ಅಂತ 100ಕ್ಕೆ 80%, 90% ನಾವು ಬಿಜೆಪಿ ಅಂತ ನಾವು ಯುವ ಜನತೆ ಮಾತಾಡ್ತಾ ಇದಾರೆ ಅಂತ ನಾವು ಹೇಳ್ಬೋದು ರೀ. ಬಿಜೆಪಿ ಜನ ಅಂತಂದ್ರೆ ಸರಿ ಸಮಾನವಾಗಿ ಅವರು ಪ್ರತಿ ವರ್ಷವೂ ಅವರೇ ನಿಂದ್ರೆ ಅವ್ರ ಮನೆ ತಂದರೆ ಶಾಮನೂರು ನಿಂದಿರ್ತಾರೆ. ಹಂಗಾಗಿ ಜನ ಚೇಂಜ್ ಕೇಳ್ತಾರೆ. ಹಂಗಾಗಿ ಯಾರೇ ಹೊಸಬ್ರಿಗೆ ಚಾನ್ಸ್ ಕೊಡ್ಬೇಕಲ್ಲ, ಹೊಸಬ್ರಿಗೆ ಒಂದು ಅವಕಾಶ ಕೊಟ್ಟು ನೋಡ್ಬೇಕಲ್ಲ. ಅಭಿವೃದ್ಧಿ ಅಂದ್ರೆ ಯಾರು ಬರ್ತಾರೆ, ಹೋಗ್ತಾರೆ, ಭಾಷಣಕ್ಕೆ ಹೋಗ್ತಾರೆ, ಮಾತಾಡ್ತಾರೆ, ಬರ್ತಾರೆ. ಬಂದ್ಮೇಲೆ ಏನು ಮಾತಾಡ್ತಾರೆ, ಬಂದು ಹೋಗ್ತಾರೆ. ಬಂದು ಎಲೆಕ್ಷನ್ ಬಂದಾಗ ಅಷ್ಟೇ ಬಂದು ನೋಡ್ತಾರೆ, ಹೋಗ್ತಾರೆ. ಇನ್ನೇನು ಮಾಡ್ತಾರೆ? ಏನು ಅಭಿವೃದ್ಧಿ ಮಾಡ್ತಾರೆ? ಏನು ಮಾಡಿದ್ರೆ ಹೇಳ್ರಿ? ಅದೇ ಮಲ್ಲಣ್ಣ 100 ಕೋಟಿ ಆದಾಯ ತಗೊಂಡ್ರು, ಅದು ಒಂದು ಸರ್ಕಾರ ಮಾಡಿದ್ರು ಬಿಟ್ಟರು. ಅದೇ 100 ಕೋಟಿ ಹೋಗುತ್ತೆ ಅಷ್ಟಾಗಂತ ದುಡ್ಡು ಅಮೌಂಟು. ಅವ್ರು ಹೇಳ್ತಾರೆ 100 ಕೋಟಿ, ಅದಕ್ಕೆ ಒಂದು ಸರ್ಕಲ್ 100 ಕೋಟಿ ಹೋಗುತ್ತಾ ಹೇಳಿ? ನೀವು ಹೇಳ್ರಿ, ಆಗುತ್ತಾ? 100 ಕೋಟಿ ಆಗ ಅಂದರೆ ಸಂವಿಧಾನಕ್ಕೆ ಹೋಗಿ ಇದಕ್ಕೆ ವಿಧಾನಸಭೆಗೆ ಹೋಗ್ತಾರೆ, ಕೂತಂತಾರೆ, ಮಾತಾಡ್ತಾರೆ. ನಾವು ಓಟ್ ಹಾಕ್ತೀವಿ. ಯಾರು ಬರಲ್ರಿ, ಯಾರಿಗೆ ಕೇಳ್ರಿ? ಕಷ್ಟ ಯಾರು ಕೇಳ್ತಾರೆ? ಏನಪ್ಪ ಅಂದರೆ ಶಿವಶಂಕರಪ್ಪರು 6 ಬಾರಿ ದಕ್ಷಿಣ ವಿಧಾನಸಭೆಯಲ್ಲಿ ಗೆದ್ಕೊಂತ ಬಂದಿದ್ದಾರೆ. ಏನಪ್ಪ ನಮ್ಮ ನಗರಕ್ಕೆ ಅನುಕೂಲ ಅಂದರೆ 2000 ಆಶ್ರಯ ಮನೆಯ ಹಕ್ಕುಪತ್ರ ಕೊಡಿಸಿದ್ರು, ನಮ್ಮ ನಗರಕ್ಕೆ ಅನುಕೂಲ ಆಗಿರೋದು. ಆಮೇಲೆ 2000 ಮನೆ ಸ್ಲಮ್ಗಳಿಗೆ ಮನೆ ಕಟ್ಟಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟರು.
ಎರಡನೇ ಪಾಯಿಂಟು. ಆಮೇಲೆ 94-95ನೇ ಇಸ್ವಿಯಿಂದ ನಾವೆಲ್ಲ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಯಾವುದೂ ಅಭಿವೃದ್ಧಿ ಇರಲಿಲ್ಲ. ಒಂದು ಮೊಣಕಾಲು ಮಠ ಗುಂಡಿಗಳಿದ್ವು. ಅದನ್ನು ಇವತ್ತು ಅವ್ರು ಬಂದಮೇಲೆ ವಿ ಜಿ ಡಿ ಆಗಿರ್ಬೋದು, ಸಿಮೆಂಟ್ ರಸ್ತೆ ಆಗಿರ್ಬೋದು, ನೀರಿನ ವ್ಯವಸ್ಥೆನ ಆಗಿರ್ಬೋದು ಮಾಡಿದ್ದಾರೆ. ಸಾಕಷ್ಟು ಕೆಲಸ ಮಾಡಿದವರಿಗೆ ಮಾಡಿದ್ದಾರೆ ಅಂತ ಹೇಳ್ಬೇಕು. ನಾವು ನೇರವಾದಿಗಳು ಕೆಲಸ ಮಾಡಿದ್ದಾರೆ. ಈಗ ಅವ್ರ ಮೊಮ್ಮಕ್ಕೆ ಯಾಕೆ ಕೊಡ್ಬೇಕಪ್ಪ ಅಂದ್ರೆ ಅವ್ರು ಶ್ಯಾಮನೂರು ಕುಟುಂಬದವ್ರು ಆಮೇಲೆ 15,000 ಆಶ್ರಯ ಮನೆ ಮಾಡಿದ್ದಾರೆ. ಕುಂದುವಾಡ ಕೆರೆ ನೀರು ಮಾಡಿದ್ದಾರೆ. ಪಿ ವಿ ರಸ್ತೆ ನೋಡಿರಿ, ಆಮೇಲೆ ಈ ರಸ್ತೆಗಳು ನೋಡಿರಿ. ಕೆಲಸ ಮಾಡಿದ್ರೆ ಓಟ್ ಕೊಡ್ಬೇಕು ಅನ್ನೋದು ನಮ್ಮ ನಾಗರಿಕರ ಪರವಾಗಿ ಹೇಳ್ತಾರೆ. ನಾವು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಮತದಾನ ಮಾಡಬೇಕದು ಅಕ್ಕದು. ಅವ್ರು ಋಣ ತೀರಿಸ್ಬೇಕಂದ್ರೆ ನಾವು ಅವ್ರಿಗೆ ಮತದಾನ ಮಾಡಬೇಕು. ಅದು ನಮ್ಮ ಒಂದು ಕಲ್ಚರ್. ಶಾಮನೂರು ಶಿವಶಂಕರಪ್ಪ 30 ವರ್ಷದ ಅಭಿವೃದ್ಧಿ ಮಾಡಿದ್ದಾರೆ ಸಾಕಷ್ಟು. ಹಿಂದೆ ನಾವು ಸಣ್ಣ ರೀತಿಗೆ ನೋಡ್ತಿದ್ದೀವಿ. ನಾವು ಕೆಲಸ ಮಾಡಿದ್ದಾರೆ, ಕಣ್ಣು ಮುಂದೆ ಕಾಣುತ್ತಲ್ಲ. ಬಿಜೆಪಿ ಕೆಲಸ ಮಾಡಿ ಬಂದು ಹೇಳ್ತಿದ್ದಾರೆ. ಹೌದು, ಇಲ್ಲಿ ದಕ್ಷಿಣ ವಿಧಾನಸಭೆಯಲ್ಲಿ BJP ಗೆದ್ದಿಲ್ಲಲ್ಲ. ಸ್ಮಾರ್ಟ್ ಸಿಟಿಯಿಂದ ಮಾಡಿದ್ದೀವಿ ಅಲ್ಲ ರೀ, ದಕ್ಷಿಣ ವಿಧಾನಸಭೆ ಕೇಳ್ತಾ ಇದ್ದಾರೆ, ನೀವು ಗೆದ್ದಿಲ್ಲಲ್ಲ. ಇಲ್ಲಿ ಅವರು 100ಕ್ಕೆ 100 ಜನರ ವಿಶ್ವಾಸ ಇದೆ, ಜನರ ಆಶೀರ್ವಾದ ಇದೆ. ಯಾಕಂದರೆ ಆತ ವಿದ್ಯಾವಂತ, ಬುದ್ಧಿವಂತ. ಅವರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅವ್ರಿಗೆ ರಾಜಕೀಯನೇ ಬೇಕಾಗಿಲ್ಲ. 1000 ಕೋಟಿ ಅವ್ರು ಅಜ್ಜ ಆಸ್ತಿ ಮಾಡ್ಯಾನೆ, ಆರಾಮಿರ್ಬೋದಾಗಿತ್ತು. ಆದರೆ ಅವ್ರು ಯಾಕೆ ಬಂದ್ರಪ್ಪ? ಜನಸೇವೆಗೋಸ್ಕರ ಬಂದಿದ್ದಾರೆ. ಜನ ಸೇವೆ ಮಾಡಬೇಕು ನಾವು ಅಂತೇಳಿ. ಎಷ್ಟು ಮತದಿಂದ ಗೆಲ್ಬೋದು? ನನ್ನ ಪ್ರಕಾರ 20,000-30,000 ಸಾವಿರ ಅಂತರದಲ್ಲಿ ಗೆಲ್ತಾರೆ. ನಮ್ಮ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಮಾಡಿರೋ ಸಾಧನೆ ಅಂದರೆ ಹೇಳ್ಬಾರ್ದು. ಕಣ್ಣಲ್ಲಿ ನೀರು ಬರ್ತೈತೆ ಅವರು ಹೇಳಿರೋ ಇದಕ್ಕೆ. ನಮ್ಮ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಇಲ್ಲಿ ನೀರು ಬಂದರೆ ಒಂಥರ ಹೆಂಗೆ ಆಗ್ತಿತ್ತು ಅಂದರೆ ಇಲ್ಲಿ ಎದೆ ತನಕ ನೀರು ಬರೋದು ಅವ್ರು ಮಾಡಿರೋ ಇದಕ್ಕೆ. ಇವಾಗ ಒಂದು ಸ್ವಲ್ಪ ಮೊನ್ನೆ ನೀವು ಮಳೆ ಬಂದು ಕೂತ್ರಾ, ಮೊನ್ನೆ ಆ್ಯಕ್ಚುಲಿ ಒಂದು ಮಳೆ ಬಂತು ಅವಾಗೇ ನೋಡಿದ್ರಿ ನಿಮ್ಮ ಕಣ್ಣಿದ್ರಿಗೆ. ಒಂದು ಉದಾಹರಣೆ ಎಕ್ಸಾಂಪಲ್, ಒಂದು ಹನಿನೂ ನೀರು ಬರಲಿಲ್ಲ ಮನೆ ಒಳಗೆ, ಏರಿಯಾದಲ್ಲಿ ಆಗಲಿ ಎಲ್ಲ ಆಗಲಿ ಒಂದು ಸ್ವಲ್ಪನೂ ನೀರು ಬರಲಿಲ್ಲ. ಅದು ಮಾಡಿರೋ ಸಾಧನೆ ನಮ್ಮ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಅವರು ನಮ್ಮ ಗ್ರ್ಯಾಂಟ್ ತಂದುಬಿಟ್ಟು, ನಮ್ಮ ಮಲ್ಲಣ್ಣವರು ಗ್ರ್ಯಾಂಟ್ ತಂದುಬಿಟ್ಟು ಮಾಡಿರೋದು. ಇಲ್ಲಿ ನಾನು ಸ್ಥಳೀಯ ಮೆಂಬರ್ ಆಗಿ ಹೇಳ್ತಿದ್ದೀನಿ, ನಾವು ಈ ಟೈಮ್ ಬಂದುಬಿಟ್ಟು ಸಮರ್ಥವ್ರಿಗೆ ಓಟ್ ಹಾಕೋದು. ಅವರು ಎಕನಾಮಿಕ್ ಸ್ಟೂಡೆಂಟ್, ಅವರು ಒಂದು ಸಣ್ಣ ಹುಡುಗ ಅಂದ್ಬಿಟ್ರು ಎಕನಾಮಿಕ್ ಸ್ಟೂಡೆಂಟು. ಹೆಂಗೆ ಆರ್ಥಿಕತೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಡೆವಲಪ್ಮೆಂಟ್ ಮಾಡ್ತಾರೆ. ಅವರು ಇಲ್ಲಿ ಓದಿಲ್ಲ, ಬಟ್ ಫಾರಿನ್ ಕಂಟ್ರಿಯಲ್ಲಿ ಬಂದು ಅಲ್ಲಿ ಓದಿದ್ದು. ನಮ್ಮ ಇಂಡಿಯಲ್ಲಿ ಕಲ್ಚರ್ ಹೆಂಗಿದೆ ಏನಂದ್ಬಿಟ್ಟು ನಮ್ಮ ಫಾರಿನ್ ಕಂಟ್ರಿಯಿಂದ ಎಕನಾಮಿಕ್ ಸ್ಟೂಡೆಂಟ್ ಅವರು. ಸುಮ್ಮನೆ ಸಣ್ಣ ಹುಡುಗ ಅಂತ ಹೇಳ್ತವ್ರೆ. ಸಣ್ಣ ಹುಡುಗನಲ್ಲಿ ಒಳ ಮನಸ್ಸು ಏನಿದೆ ಅಂತ ಗೊತ್ತಾಗಬೇಕು ಫಸ್ಟು. ಜನಗಳ್ನ ಹೆಂಗೆ ಅರ್ಥ ಮಾಡ್ಕೊತಾರೆ, ಹೆಂಗೆ ಇದು ಮಾಡ್ತಾರೆ ಅಂತ ತಿಳ್ಕೊಬೇಕು ಫಸ್ಟು. ಹೆಂಗಂದರೆ ನಮ್ಮ ಸಣ್ಣ ಹುಡುಗರು ಅಂತ ಚಿಕ್ಕ ಹುಡುಗ ಅವ್ನಿಗೇನು ಗೊತ್ತಿಲ್ಲ, ಅರಿಯಾದ ಹುಡುಗ ಎಕನಾಮಿಕ್ ಸ್ಟೂಡೆಂಟ್ ಸರ್ ಅವರು. ಇವಾಗ ಮನಮೋಹನ್ ಸಿಂಗ್ ಹೆಂಗಿದ್ರು ಗೊತ್ತಾ, ಏನು ಗೊತ್ತಿಲ್ಲದಂಗೆ ಆರ್ಥಿಕತೆ ಬಿದ್ದಾಗೂ ಅವ್ರು ಹೆಂಗಿದ್ರು. ಆರ್ಥಿಕತೆ ಬಿದ್ದಾಗೂ ಅವರು ಒಂದು ಸ್ವಲ್ಪನೂ ನಮ್ಮ ಇಂಡಿಯನ್ನ ಇದು ಮಾಡಲಿಲ್ಲ, ಹೌದ್ರಾ? ಅವಾಗ ಅದೇ ಥರನೇ ಇವರು ಎಕನಾಮಿಕ್ ಸ್ಟೂಡೆಂಟು. ಹೆಂಗಂದರೆ ನಮ್ಮ ಸಮರ್ಥವರು ಅವ್ರ ಹೆಸರಲ್ಲೇ ಇದೆ ಸಮಾನತೆ ಅವ್ರ ಹೆಸರಲ್ಲೇ ಬಂದುಬಿಟ್ಟಿದೆ. ಎಲ್ಲರನ್ನೂ ಸಮಾನತೆ ನೋಡ್ಕೊಂಡು ಎಲ್ಲರ ಮನೆಯಲ್ಲೂ ಟೀ ಕುಡ್ಕೊಂಡು ಎಲ್ಲ ನಮ್ಮ ಅಮ್ಮ, ಅಕ್ಕ, ದೊಡ್ಡಮ್ಮ, ಚಿಕ್ಕಮ್ಮ, ಮಾಮ, ಅಳಿಯ ಅಂತಲೇ ಬರ್ತಿದ್ದಾರೆ ಸಮರ್ಥವರು. ನಮ್ಮ ಸೌಕರಾದರೂ ಅಷ್ಟೇ, ನಮ್ಮ SS ಮಲ್ಲಣ್ಣರು ಆದರೂ ಅಷ್ಟೇ, ನಮ್ಮ ಇಡೀ ದಾವಣಗೆರೆ ಸ್ಮಾರ್ಟ್ ಸಿಟಿಗೆ ಸೇರಿದ್ದಿಲ್ಲ. ಆ್ಯಕ್ಚುಲಿ ನಮ್ಮ ಸೌಕರ್ಯ ತಂದುಬಿಟ್ಟು ದಾವಣಗೆರೆ ಸ್ಮಾರ್ಟ್ ಸಿಟಿನ ಸೇರಿಸಿದ್ದು. ಎಲೆಕ್ಷನ್ ಇಲ್ಲಿ BJP ಮುಂದೆ ಭಾಳ ಐತಿ. ಕಾಂಗ್ರೆಸ್ನವ್ರು ಭಾರಿ ಏನು ಮಾಡಿಲ್ಲ. ಇಲ್ಲಿ ಚರಂಡಿ ಅಭಿವೃದ್ಧಿ ಏನು ಕೆಲಸ ಆಗಿಲ್ಲ. ಎಲ್ಲ ಬಡವರು ಬಗ್ಗರು ಎಲ್ಲ ಗುಡ್ಸ್ಲು ಮನೆಗಳು ಹಂಗದಾವು. ಹಿಂದೇನು BJPಯವರು ಮನೆ ಮಾಡಿದವು, ನಾವು ಕಾಂಗ್ರೆಸ್ನವ್ರು ಮಾಡ್ಯಾರವೆ ಅಂತಂದೆಲ್ಲ ಹೇಳಿದಾರೆ. ಅವು ಏನು ಅಭಿವೃದ್ಧಿನೇ ಆಗಿಲ್ಲ, ಕೆಲಸೊಂದು ರೋಡ್ಗಳೂ ಆಗಿಲ್ಲ. ಈ ಬಡ ಬಗ್ಗರುಗಳು ಭಾಳ ಅನ್ಯಾಯ ಆಗ್ತೈತೆ. ಒಂದು ಫ್ಯಾಕ್ಟ್ರಿಗಳಿಲ್ಲ. ಇವತ್ತು ವಿದ್ಯಾವಂತರುಗಳು ಬೇಕಾದಷ್ಟು ವಿದ್ಯಾವಂತರುಗಳು ಅದಾರ, ಅವಕ್ಕೆ ಒಂದು ಕಾಲೇಜ್ ಇಲ್ಲ. ನಮ್ಮ ಏರಿಯಾದಾಗ ಒಂದು ಹಾಸ್ಪಿಟ್ಲ್ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಲ್ಲ. ಮತ್ತು ಎಲ್ಲ ಇಲ್ಲಿ ವಿದ್ಯಾವಂತ ಹುಡುಗರು ಭಾಳ ಖಾಲಿ ತಿರುಗಿರ್ತಾವೆ. ಅವಕ್ಕೆ ಒಂದು ಈಗ ಏನೋ ಎಲ್ಲಾರ ನಮ್ಮ ಶಾಮರ ಎದಕ್ಕಾರ ಓದ್ನಪ್ಪ ಅಂದ್ರೆ 14,000 ಕೊಡಲಿ 10,000 ಕೊಡಲಿ ಅಂತಾರೆ. ಅವ್ರಿಗೆ ಬರೀ ಪೆಟ್ರೋಲ್ ಖರ್ಚಿಗೆ ಆಗೋದಿಲ್ಲ, ಅವ್ರು ಊಟಕ್ಕಾಗಲ್ಲ. ಜೀವನ ಹೆಂಗೆ ಮಾಡಬೇಕು? ಡಾಕ್ಟರ್ ಶಾಮನೂರು ಶಿವಶಂಕರಪ್ಪರ ಸ್ಥಾನದಿಂದ ತೆರವಾಗಿರೋ ಸ್ಥಾನಕ್ಕೆ ಸಮರ್ ಶಾಮನೂರವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಶಾಮನೂರು ಶಿವಶಂಕರಪ್ಪನವರು ಇಲ್ಲಿ ಎಲ್ಲರಿಗೂ ಸಮನಾದ ಬಾಳು ಸಮಪಾಲನ್ನು ಕೊಟ್ಟು ಸಮನಾಗಿ ಎಲ್ಲರನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಮುಂದೆ ಸಮರ್ ಶಾಮನೂರವರು ಬಂದರೆ ಇಲ್ಲಿ ಇರ್ತಕ್ಕಂಥ ಇನ್ನೂ ತೊಂದರೆಗಳಿದ್ದಾವೆ. ಸಾಮಾನ್ಯವಾಗಿ ಕೆಲಸ ಆಗಿಲ್ಲ ಅಂತ ಹೇಳೋದೇನೋ ಸಹಜ. ಕೆಲಸ ಇದು ಹೆಂಗಿತ್ತು ಅಂದರೆ ಭಾಳ ಮೂಲೆ ಕೊಂಪೆಯಾಗಿತ್ತು. ಅದನ್ನು ಭಾಳ ಕ್ಲೀನಾಗಿ ಮಾಡಿದ್ದಾರೆ ಶಾಮನೂರು ಶಿವಶಂಕರಪ್ಪಾಜಿಯವರು. ಅದೇ ರೀತಿ ಅವ್ರ ಮೊಮ್ಮಗ ಶಾಮನೂರು ಸಮರ್ಥ ಬಂದರೆ ಒಂದು ಉತ್ತಮವಾದಂಥ ಈ ದಾವಣಗೆರೆ ದಕ್ಷಿಣವನ್ನು ಉತ್ತಮವಾದಂಥ ಕ್ಷೇತ್ರವನ್ನಾಗಿ ಮಾಡೋಕ್ಕೆ ಅವರು ಪಣ ತೊಟ್ಟಿದ್ದಾರೆ. ಅವರಿಗೆ ಸಾಮರ್ಥ್ಯನೂ ಇದೆ. ಭಾಳ ಚುನಾವಣೆಯಿಂದ ಸುಮಾರು 2 ಚುನಾವಣೆಯಿಂದ ಅವರು ಜನಸಾಮಾನ್ಯರ ಜೊತೆಗೆ ಬೆರೆತು ಜನಸಾಮಾನ್ಯರ ಜೊತೆಗಿದ್ದು ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯನಾಗಿ ನಮ್ಮ ಕಾರ್ಯಕರ್ತರಾಗಿ ಅವರು ಈಗಾಗಲೇ ನಮ್ಮ ಇದರಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವರು ಜನರ ಕಷ್ಟ ಏನು ಅಂತ ಗೊತ್ತಿದೆ.
ಆ ಕಷ್ಟವನ್ನು ಬಗೆಹರಿಸೋಕೆ ಅವರು ಸಮರ್ಥವಾಗಿದ್ದಾರೆ. ಅಭಿವೃದ್ಧಿ ಆಗಿದೆ ಸರ್. 100ಕ್ಕೆ 100 ಅಭಿವೃದ್ಧಿ ಆಗಿದೆ. ಇನ್ನೂ ಅಭಿವೃದ್ಧಿ ಆಗೋದಿದೆ, ಇಲ್ಲ ಅಂತ ಹೇಳಲ್ಲ. ಅಭಿವೃದ್ಧಿ ಎಷ್ಟು ಮಾಡಿದ್ರು ಕಡಿಮೆನೇ, ಆಯಿತಾ. ಆ ಅಭಿವೃದ್ಧಿನ ಮತ್ತೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ಶಾಮನೂರು ಸಮರ್ಥವರೇ ಬರಬೇಕು. ಸಮರ್ಥವ್ರು ಬಂದರೆ ನಿಜವಾಗ್ಲೂ ಅಭಿವೃದ್ಧಿ ಆಗುತ್ತೆ ಅಂತ ನಾವು ಆಸೆ ಇಟ್ಕೊಂಡಿದ್ದೀವಿ. ನಮಗೆ ಎಲ್ಲ ಸೌಲಭ್ಯ ಮಾಡಿಕೊಟ್ಟಾರೆ. ನೆಲ್ಲಿದು, ನೀರಿಂದು, ಆಮೇಲೆ ಹಕ್ಕುಪತ್ರ ಕೊಟ್ಟಾರ, ಮನೆ ಕಟ್ಕೊಟ್ಟಾರ. ನಮಗೆ ಏನೇ ಸೌಲಭ್ಯ ಬಂದರೂ, ಏನೇ ಒಂದು ಪತ್ರ ಬರೆಸ್ಬೇಕಂದ್ರೂ ನಾವು ಅಲ್ಲಿಗೆ ಹೋಗ್ತೀವಿ, ಮಲ್ಲಣ್ಣರ ಹತ್ರ. ಅವರು ಮುಂದೆ ಬರ್ಬೇಕಂತ ನಾವು ಆರೈಕೆ ಮಾಡ್ತೀವಿ. ಏನೇ ಒಂದಾದ್ರೂ ಬೇಗ ಬಂದು ನೀರಿಂದು ಪಾರಿಂದು ಹೇಳ್ತಾರೆ. ನೀರು ಬಿಡೋನಿಗಾಗಲಿ ಬಿಡಪ್ಪ ನೀರು ಅಂತಾರೆ. ಅವಾಗೆಲ್ಲ ಮಣ್ಣಿನ ರೋಡ್ ಇತ್ತು, ಈಗೆಲ್ಲ ಸಿಮೆಂಟ್ ರೋಡ್ ಮಾಡ್ಯಾರೆ. ಒಂದು ಸ್ವಲ್ಪ ಬಾತ್ರೂಮ್ಗಳು ಎಲ್ಲ ಕಟ್ಕೊಟ್ಟಾರೆ. ಎಲ್ಲದೂ ಮಾಡ್ಯಾರ, ಸೌಲಭ್ಯ ಮಾಡಿ. ಈಗ ಎಲ್ಲದೂ ಕೆಲಸ ಮಾಡ್ಯಾರ, ಏನು ಮಾಡಿಲ್ಲ ಅನ್ನಂಗಿಲ್ಲ ನಮಗೆ. ಈಗ ಸಮರ್ಥರು ನಿಂತಾರೆ, ಅವರಿಗೆ ಮ್ಯಾಲೆ ತರಬೇಕಂತ ನಾವು ಓಡಾಡ್ತಾ ಇದೀವಿ. ಈ ಸಲ ಎಲ್ಲ BJP ಭಾಳ ಜೋರಿದೆ. ಅಭಿವೃದ್ಧಿ ಎಲ್ಲ ಏನಾಗಿಲ್ಲ ಈ ಕಡೆಗೆಲ್ಲ. ಈ ಸೀನಿಯರ್ ಬಂದಾಗಿಂದ ಅಭಿವೃದ್ಧಿ ಆಗುತ್ತೆ ಅಂತ ಎಲ್ಲ ಫುಲ್ ಒಪ್ಪಾಗಿದೆ. ಕಷ್ಟ ಸುಖಕ್ಕೆಲ್ಲ ಭಾಗಿಯಾಗ್ತಾರೆ ಎಲ್ಲದಕ್ಕೂ ಅವರು. ಅಭಿವೃದ್ಧಿ ಆಗಿದೆ ಅಂತ ಹೇಳ್ತೀವಿ ಸರ್ ಮಲ್ಲಣ್ಣ ಸಚಿವರು. ಏನು ಸರ್ ಸಚಿವರು ಅಭಿವೃದ್ಧಿ ಈ ಕಡೆ ದಕ್ಷಿಣ ಭಾಗ ಆಗಿಲ್ಲ ಸರ್, ಈ ಕಡೆ ಮಾತ್ರ ಯಾವುದೂ ಆಗಿಲ್ಲ. ಮತ್ತೆ 100 ಕೋಟಿ ಕೊಡ್ತೀವಿ ಮನೆ ಅನುದಾನದಲ್ಲಿ ಹೇಳ್ತಾರೆ. ಇನ್ನು ಅನ್ನದಾನ ಇನ್ನು ಈ ಕಡೆ ಬಿಡುಗಡೆ ಆಗಿಲ್ಲ ಸರ್ ಇನ್ನು. ಹಂಗಾಗಿ ಈ ಸಲ ಈ ಕಡೆಗೆಲ್ಲ ದಕ್ಷಿಣ ಭಾಗ ಎಲ್ಲ BJP ಭಾರಿ ಜೋರಿದೆ ಸರ್. BJP ಅಂದರೆ ಈ ಕಡೆ ಕಾಂಗ್ರೆಸ್ ಆಡುತ್ತಿದ್ದ ಭಾಳ ಇದಾಗಿದೆ. ಹಂಗಾಗಿ BJP ಆಡುತ್ತಿದ್ದ ಭಾಳ ಇದಾಗಬೇಕಂತಾನೆ ಇದಾಗ್ತಾಯಿದೆ. ಹಂಗಾಗಿ ಪಕ್ಕ BJP ಇದೆ ಸರ್ ಈ ಕಡೆಗೆಲ್ಲ. ಚೆನ್ನಾಗಿದೆ ಸರ್. ಯಾರು ಜೋರಿದ್ದಾಳೆ? ಕಾಂಗ್ರೆಸ್. ಕಾಂಗ್ರೆಸ್ ಜೋರಿದೆ. ಏನು ವಿಶೇಷ ಕಾಂಗ್ರೆಸ್? ಕಾಂಗ್ರೆಸ್ನವ್ರು ಯಾವಾಗಲೂ ಇಲ್ಲಿ ಗೆದ್ಕೊಂತಾನೆ ಬರ್ತಿದಾರೆ. ಕಾಂಗ್ರೆಸ್ ಬರ್ತದೆ. ಮಾಡಿದಾರ್ರಿ, ಮಾಡಿಲ್ಲ ಅಂತ ಬಿಜೆಪಿ ಹೇಳ್ತಾರೆ. ಮಾಡ್ಯಾರ ಇವೆಲ್ಲ ರೋಡು ಇವೆಲ್ಲ ಮಾಡಿಲ್ರ. ಅವರೇ ಮಾಡ್ಯಾರ. ಮತ್ತು ಇಲ್ಲೇನು BJP ಏನು ಎಂದ ಗೆದ್ದಲ್ಲ, ಅವ್ರು ಮಾಡಿಲ್ಲ ಕೆಲಸನ. ಎಲ್ಲ ಕಾಂಗ್ರೆಸ್ನವರೇ ಮಾಡಿರೋದು ರೋಡು ಚರಂಡಿಗಳು. ಈ ಸತಿನ ಅವರೇ ಬರೋದು, ಸಮರ್ಥ ಅವರೇ ಬರೋದು. ಹಾಂ, ಅವ್ರಂದ್ರೆ ಈಗ ಜನಕ್ಕೆ ಸ್ಪಂದಿಸ್ತಾರೆ, ದೌಡ ಕೈ ಸಿಗ್ತಾರೆ. ಮನೆಗೆ ಹೋದ್ರೆ BJP ಅವ್ರ ಕೈ ಸಿಗಲ್ಲ. ಈಗ ಮಲ್ಲಣ್ಣರು ವಾರಕ್ಕೊಂದ್ಸತಿ ದುಗಮ್ ದೇವಸ್ಥಾನಕ್ಕಾರ ಬರ್ತಾರೆ, ಅಲ್ಲಿ ಕಷ್ಟಕ್ಕಾದ್ರೂ ಹೇಳ್ಬೋದು. BJP ಅವ್ರನ್ನೂ ಹೇಳೋಕ್ಕಾಗಲ್ಲ. ಅವ್ರು ಯಾವಾಗಲೂ ಅವರೇ ಗೆಲ್ಲೋದು. ಗೆಲ್ಲಿಸಿ ಎಷ್ಟು ಬರ್ತದೆ ಅಂತ ಹೇಳೋಕ್ಕಾಗಲ್ಲ, ಒಟ್ಟು ಗೆಲ್ತಾರೆ. ಸೋಲು ಗೇಲು ಇದ್ದಿದ್ದೆ ಇದು, ಹೌದ್ರಾ? ಅದು ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಅದು ಭಗವಂತನಿಗೆ ಗೊತ್ತದು, ಹೌದ್ರಾ? ಇಲ್ಲ, ಇಲ್ಲಿ ಸ್ವಲ್ಪ ಕಾಂಗ್ರೆಸ್ ಜೋರು ಐತಿ, BJP ಸರ್ಕಾರನೂ ಜೋರು ಐತಿ. ಅದ್ರಾಗೆ ಯಾರು ನಡೆಸ್ತಾರ ಯಾರು ಇಲ್ಲ ಅಂತ ನಾವು ಇಲ್ಲಿ SS ಮಲ್ಲಿಕಾರ್ಜುನ ಅಂತ ನಾವು ಕೇಳ್ತಾ ಇದ್ದೀವಿ. ಇಲ್ಲ ಸರ್, ಅವರು ಏನಪ್ಪ ಅಂದರೆ ಅವ್ರು ತಕ್ಕಂಗೆ ಕೆಲಸ ನಡೆಸ್ಕೊಟ್ಟಿದ್ರು. ಯಾಕಂದರೆ ನಮ್ಮ ಕಣ್ಣಿಂದ ನಾವು ನೋಡಿದ್ವಿ ನಾವು. ಯಾಕಂದರೆ ಅವ್ರು ತಕ್ಕಂಗೆ ಕೆಲಸ ನಡೆಸ್ಕೊಟ್ಟಿದ್ರು, ಮಾಡಿಕೊಟ್ಟಿದ್ರು. ಶಾಮನೂರು ಶಿವಶಂಕರಪ್ಪ ಅವರು ನಾವು ಹೆಮ್ಮೆ ಪಡ್ಬೇಕು. ಯಾಕಂದರೆ ಅವ್ರು ತಕ್ಕಂಗೆ ಎತ್ತಲ್ಲ ಅಂತ ಕೆಲಸ ನಡೆಸ್ಕೊಟ್ಟಿದ್ರು ಸರ್, ಮತ್ತೇನಿಲ್ಲ. ಅಲ್ಲ, ಈ ಸಮರ್ಥ ಅವರು ಅಜ್ಜಕ್ಕೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಂ ಸರ್, ದಕ್ಷಿಣದಲ್ಲಿ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲ ಸರ್, ಒಂದು ಅವಕಾಶ ಮಾಡಿಕೊಡ್ಬೇಕು, ಮತ್ತೇನಿಲ್ಲ. ಅಭಿವೃದ್ಧಿ ಎಲ್ಲ ಆಗಿದೆ. ಹಾಂ ಸರ್, ಒಂದು ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ, ಮತ್ತೇನಿಲ್ಲ. ಗೆಲ್ಬೋದು ಸರ್? ಗೆಲ್ಬೋದು, ಅದು ಹೇಳ್ತೀನಲ್ಲ ಸರ್. ಅದ್ರಾಗೆ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಜನಪ್ರಭಾವರ ಅದು ಯಾರು ಹಾಕ್ತಾರ ಏರು ಹೆಂಗೆ ಅಂತ ಅವ್ರು ಜನಕ್ಕೆ ಆತಲ್ಲ ಡಿಫೆಂಡೇ ಸರ್ ಅದು. ಯಾಕಂದ್ರೆ ನಮಗೆ ಅಂತಲ್ಲ, ಯಾಕಂದರೆ ನಾವು ಒಟ್ಟು ಕೊಟ್ಬಿಡ್ತೀವಿ ನಾವು.